ರಾತ್ರಿ ಎಲ್ಲರೂ ನಿದ್ದೆಯಲ್ಲಿದ್ದ ಸಮಯ. ಆದರೆ ಒಂದು ಮನೆಯಲ್ಲಿ ಮಾತ್ರ ಏನೋ ಭಯಾನಕವಾಗ್ತಿತ್ತು. ಆ ಮನೆಯೊಳಗೆ ಹೋದವರು ಮತ್ತೆ ಹೊರಗೆ ಬಂದಿಲ್ಲ. Your time has come. ಒಂದು ಸಣ್ಣ ಹಳ್ಳಿ. ಅಲ್ಲಿ ಒಂದು ಹಳೆಯ ಮನೆ ಇತ್ತು. ಜನರು ಅದನ್ನು ಶಾಪಿತ ಮನೆ ಅಂತ ಕರೀತಿದ್ದರು. ಯಾರು ಆ ಮನೆಯ ಹತ್ತಿರ ಹೋಗ್ತಿರಲಿಲ್ಲ, ಏಕೆಂದರೆ ರಾತ್ರಿ 2 ಗಂಟೆಗೆ ಆ ಮನೆಯಿಂದ ವಿಚಿತ್ರ ಶಬ್ದಗಳು ಬರುತ್ತವೆ ಅಂತ ಮಾತು. ಅಜಯ್ ಅಂತ ಒಬ್ಬ ಹುಡುಗ. ಅವನು ಸಿಟಿಯಿಂದ ಹಳ್ಳಿಗೆ ಬಂದಿದ್ದ. ಅವನಿಗೆ ಗಾಸ್ಟ್ ಸ್ಟೋರೀಸ್ ಅಂದರೆ ನಂಬಿಕೆ ಇರಲಿಲ್ಲ. ಒಂದು ದಿನ ಫ್ರೆಂಡ್ಸ್ ಜೊತೆ ಚಾಲೆಂಜ್ ಹಾಕ್ಕೊಂಡ, ನಾನು ಆ ಮನೆಯೊಳಗೆ ಹೋಗ್ತೀನಿ ಅಂತ. I have a challenge for my 4 friends. Are you guys ready for it? Yeah, we're ready. Bring it on. I dare you. All of you. Let's go to the ghost house tonight. Who's with me? ರಾತ್ರಿ ಅಜಯ್ ಮನೆಯೊಳಗೆ ಹೋದ. ಡೋರ್ ಸ್ವತಃ ಓಪನ್ ಆಯಿತು. ಒಳಗೆ ಸಂಪೂರ್ಣ ಕತ್ತಲೆ. ಹಠಾತ್ ಮೇಲಿಂದ ಹೆಜ್ಜೆಗಳ ಶಬ್ದ. ಟಕ್ ಟಕ್ ಟಕ್. ಅಜಯ್ ಸ್ಲೋಲಿ ಮೇಲಕ್ಕೆ ಹೋದ. ಅವನು ರೂಮ್ ಓಪನ್ ಮಾಡಿದಾಗ ಒಬ್ಬ ಹಳೆಯ ಹೆಂಗಸು ಕತ್ತಲಲ್ಲಿ ಕುಳಿತಿದ್ದಳು. ಅವಳು ನಿಧಾನವಾಗಿ ತಲೆ ತಿರುಗಿಸಿ ನೋಡಿದಳು. ಅವಳ ಕಣ್ಣುಗಳು ಸಂಪೂರ್ಣ ಕಪ್ಪು. ಅವಳು ಹೇಳಿದಳು, ನೀನು ಕೂಡ ಇಲ್ಲೇ ಉಳಿಯಬೇಕು. ಅಜಯ್ ಓಡೋಕೆ ಟ್ರೈ ಮಾಡಿದ, ಆದರೆ ಡೋರ್ ಲಾಕ್ ಆಗಿತ್ತು. ತಕ್ಷಣ ಲೈಟ್ ಆಫ್ ಆಗೋಯ್ತು. ಮರುದಿನ ಆ ಊರಿನ ಜನರು ಆ ಮನೆ ಹತ್ತಿರ ಹೋದಾಗ ಅಜಯ್ ಕಾಣಿಸಲಿಲ್ಲ. ಆದರೆ ಅವನ ವಾಯ್ಸ್ ಒಳಗಿಂದ ಕೇಳಿಸುತ್ತಿತ್ತು, ನನ್ನನ್ನು ಉಳಿಸಿ ಅಂತ. ಇವತ್ತಿಗೂ ರಾತ್ರಿ 2 ಗಂಟೆಗೆ ಆ ಮನೆಯೊಳಗೆ ಹೋದವರು ಮತ್ತೆ ಹೊರಗೆ ಬರುವುದಿಲ್ಲ, ಆದರೆ ಅವರ ಧ್ವನಿ ಮಾತ್ರ ಕೇಳಿಸ್ತಾ ಇರುತ್ತದೆ. ಅಜಯ್ ಸ್ನೇಹಿತ ರಾಹುಲ್. ಅವನಿಗೆ ಅಜಯ್ ಮಿಸ್ಸಿಂಗ್ ಆದದ್ದು ಶಾಕ್ ಆಯಿತು. ಎಲ್ಲರೂ ಅವನು ಸತ್ತಿದ್ದಾನೆ ಅಂತ ಹೇಳಿದರು, ಆದರೆ ರಾಹುಲ್ ನಂಬಲಿಲ್ಲ. ನಾನು ಅವನನ್ನು ಹುಡುಕ್ತೀನಿ ಅಂತ ನಿರ್ಧಾರ ಮಾಡಿದ. क्या? वो कहाँ है? हमें उसे ढूंढना होगा. ರಾತ್ರಿ 2 ಗಂಟೆ. ರಾಹುಲ್ ಆ ಮನೆಗೆ ಹೋದ. ಈ ಬಾರಿ ಡೋರ್ ತಳ್ಳಿದಾಗ ಡೋರ್ ಸ್ಲೋಲಿ ಕಿರಿಕಿರಿ ಶಬ್ದ ಮಾಡ್ತಾ ಓಪನ್ ಆಯಿತು. ಒಳಗೆ ಹೋಗುತ್ತಿದ್ದಂತೆ ತಂಪಾದ ಗಾಳಿ ಹಾಗೂ ವಿಚಿತ್ರ ನಗು. ರಾಹುಲ್ ಟಾರ್ಚ್ ಹಾಕಿದ. ವಾಲ್ ಮೇಲೆ ಹಳೆಯ ಫೋಟೋಗಳು. ಒಂದು ಫೋಟೋದಲ್ಲಿ ಅಜಯ್ ಕೂಡ ಇದ್ದ. Who's there? Get off me. ಹಠಾತ್ ಆಗಿ ಹಿಂದೆ ಯಾರೋ ಕೈ ಹಿಡಿದ್ರು. ರಾಹುಲ್ ತಿರುಗಿ ನೋಡಿದಾಗ ಅಜಯ್. ಅವನ ಕಣ್ಣುಗಳು ಕಪ್ಪಾಗಿದ್ದವು. ಅವನು ನಿಧಾನವಾಗಿ ಹೇಳಿದ, ನೀನು ಬರಬಾರ್ದಿತ್ತು. ಆ ಮನೆಯಲ್ಲಿದ್ದ ಆತ್ಮ ಹೊರಗೆ ಬರೋಕೆ ಜೀವಂತ ವ್ಯಕ್ತಿ ಬೇಕು. ಅಜಯ್ ಈಗ ಆ ಆತ್ಮದ ಕಂಟ್ರೋಲ್ನಲ್ಲಿ ಇದ್ದ. ಅವನು ಈಗ ಹೊರಗೆ ಬರಲು ರಾಹುಲ್ನನ್ನು ಟ್ರ್ಯಾಪ್ ಮಾಡಬೇಕು. ರಾಹುಲ್ ಓಡೋಕೆ ಟ್ರೈ ಮಾಡಿದ, ಆದರೆ ಡೋರ್ ಮತ್ತೆ ಲಾಕ್ ಆಯಿತು. ಲೈಟ್ಸ್ ಆಫ್. ಅಜಯ್ ವಾಯ್ಸ್, ಈಗ ನೀನು ಇಲ್ಲಿ ಉಳಿಯಬೇಕು. ಆ ಮನೆಯಿಂದ ಯಾರೂ ಜೀವಂತವಾಗಿ ಹೊರಗೆ ಬರಲಿಲ್ಲ. ಆದರೆ ಈ ಬಾರಿ ಒಂದು ಸತ್ಯ ಹೊರಬರ್ತಿದೆ. ಈ ಮನೆಯ ಹಿಂದಿನ ನಿಜವಾದ ರಹಸ್ಯ ಏನು? ರಾಹುಲ್ ಸ್ಲೋಲಿ ಎದ್ದು ಸುತ್ತಮುತ್ತ ನೋಡಿದ. ಒಂದು ಹಳೆಯ ಡೈರಿ ನೆಲದಲ್ಲಿ ಬಿದ್ದಿತ್ತು. ಅವನು ಅದನ್ನು ಓಪನ್ ಮಾಡಿದ. ಅದರೊಳಗೆ ಆ ಮನೆಯ ಹಿಸ್ಟರಿ ಬರೆಯಲಾಗಿತ್ತು. ಆ ಮನೆಯಲ್ಲಿ ಒಬ್ಬಳು ಹೆಂಗಸು ಇದ್ದಳು. ಅವಳಿಗೆ ಯಾರೂ ಇರಲಿಲ್ಲ. ಹಳ್ಳಿಯವರು ಅವಳನ್ನು ತಳ್ಳಿ ಹಾಕಿದರು. ಒಂದು ದಿನ ಅವಳು ಕೋಪದಿಂದ ತನ್ನನ್ನೇ ಕೊಂದಳು. ಆ ಕ್ಷಣದಿಂದ ಅವಳ ಆತ್ಮ ಆ ಮನೆಯೊಳಗೆ ಸಿಕ್ಕಿಬಿದ್ದಿತು. ರಾಹುಲ್ ಅರ್ಥ ಮಾಡಿಕೊಂಡ, ಆ ಆತ್ಮ ಹೊರಗೆ ಬರಲು ಜೀವಂತ ವ್ಯಕ್ತಿಯನ್ನು ಟ್ರ್ಯಾಪ್ ಮಾಡ್ತಿದೆ. ಅಜಯ್ ಈಗ ಅವಳ ನೆಕ್ಸ್ಟ್ ವಿಕ್ಟಿಮ್. ರಾಹುಲ್ ಧೈರ್ಯದಿಂದ ಕೂಗಿದ, ನಿನಗೆ ಏನು ಬೇಕು? What do you want? Tell me. ಆ ಹೆಂಗಸಿನ ಆತ್ಮ ಕಾಣಿಸಿಕೊಂಡಿತು. ಅವಳು ಹೇಳಿದಳು, ನನ್ನನ್ನು ಯಾರೂ ಅರ್ಥ ಮಾಡಿಕೊಳ್ಳಲಿಲ್ಲ. ನಾನು ಇಲ್ಲಿ ಸಿಕ್ಕಿಬಿದ್ದಿದ್ದೇನೆ. ರಾಹುಲ್ ಡೈರಿನಲ್ಲಿ ಒಂದು ಲಾಸ್ಟ್ ಲೈನ್ ನೋಡಿದ, ಯಾರಾದರೂ ನನ್ನ ನೋವನ್ನು ಅರ್ಥ ಮಾಡಿಕೊಂಡರೆ ನಾನು ಮುಕ್ತನಾಗುತ್ತೇನೆ. ರಾಹುಲ್ ನಿಧಾನವಾಗಿ ಹೇಳಿದ,
ನೀನು ಒಬ್ಬಳೇ ಅಲ್ಲ, ನಾವು ನಿನ್ನನ್ನು ಅರ್ಥ ಮಾಡಿಕೊಂಡಿದ್ದೇವೆ. I missed you. I know. I missed you too. ಹಠಾತ್ ಮನೆ ನಡುಗಿತು. ಆ ಆತ್ಮ ನಿಧಾನವಾಗಿ ಮಾಯವಾಯಿತು. ಅಜಯ್ ನಾರ್ಮಲ್ ಆಗಿ ನೆಲಕ್ಕೆ ಬಿದ್ದ. ಡೋರ್ ಓಪನ್ ಆಯಿತು. The house is shaking! Let's get out! Look up there! ರಾಹುಲ್ ಮತ್ತು ಅಜಯ್ ಹೊರಗೆ ಬಂದರು. ಆದರೆ ಅಜಯ್ ಮುಖದಲ್ಲಿ ಸಣ್ಣ ನಗು. ಅವನ ಕಣ್ಣುಗಳು ಮತ್ತೆ ಕಪ್ಪಾಗುತ್ತವೆ. I am here now.